ಬಟ್ ಇಲ್ಲಿ ನೋಡಿ, ಕಿವಿ ಕ್ಲೀನ್ ಮಾಡೋದು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಈ ರೀತಿ ಲೈಟ್ ಬರುತ್ತೆ, ಮಗು ಮೂಗಲಿರೋ ಕಫ ಮತ್ತು ಗುಣ್ಣೆ ಇರುತ್ತಲ್ಲ ಅದನ್ನು ಪೂರ್ತಿ ಎಳೆಯುತ್ತೆ. ಮಗು ಹಾಲು ಕುಡಿದು ನಾಲ್ಗೆ ಮೇಲೆ ವೈಟ್ಗೆ ಕುತ್ಕೊಂಡ್ಬಿಟ್ಟಿರ್ತದೆ, ನಾಲ್ಗೆನ ಆರಾಮ್ಸೆ ಕ್ಲೀನ್ ಮಾಡ್ಬೋದು. ಸೊ ಇದ್ರ ಟೋಟಲ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 250 ರುಪೀಸ್, 250 ರೂಪಾಯಿಗೆ ಇಷ್ಟು 10 ಪ್ರಾಡಕ್ಟ್ ಬರುತ್ತೆ. ಸೊ ನನಗಂತೂ ಇದು ವರ್ತ್ ಅಂತ ಅನಿಸ್ತು. ಇದು ಹೆಂಗಪ್ಪ ಯೂಸ್ ಮಾಡೋದು ಅಂದರೆ, ಇದನ್ನ ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಪೌಡರ್ ಹಾಕೊಳ್ಳೋದು. ನಾವು ಮಗುಗೆ ಯಾವ ಪೌಡರ್ ಯೂಸ್ ಮಾಡ್ತೀವಿ ಅದನ್ನು ಹಾಕೊಳ್ಳೋದು. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಷ್ಟೇ ಇರೋದ್ರಿಂದ ನೆಕ್ಸ್ಟ್ ಪೌಡರ್ ವೇಸ್ಟ್ ಆಗಲ್ಲ. ನಾವು ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 260 ರುಪೀಸ್. ಕಿಂಗ್ ಆಫ್ ಮಮ್ಮೀಸ್ ಹಾರ್ಟ್ ಅಂತ. ಇದು ಬಂದ್ಬಿಟ್ಟು ಬೇಬಿ ಬ್ಲ್ಯಾಕ್ ಇಂಕ್. ಇಷ್ಟು ದೊಡ್ಡದಾಗಿ ಬರುತ್ತೆ, ಹಿಂಗಂದ್ರೆ ಗೊತ್ತಾಗ್ತಿದೆಯಲ್ವಾ ಎಷ್ಟು ಸಾಫ್ಟ್ ಅಂತ. ಈ ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು 259 ರೂಪಾಯಿ. ನಾನು ಎಕ್ಸ್ಪೆಕ್ಟು ಮಾಡಿಲ್ದಿರೋ ಥರ ಬಂದಿರೋ ಪ್ರಾಡಕ್ಟ್ ಅಂದರೆ ಇದು. ಮಗು ಯೂರಿನ್ ಪಾಸ್ ಮಾಡಿದ್ರೆ ಅಥವಾ ಏನಾದರೂ ಮೋಷನ್ ಪಾಸ್ ಮಾಡಿದ್ರೆ ಇದು ಹಿಂದ್ಗಡೆ ತಗೊಳ್ಳಲ್ಲ, ಒಂದು ಸೈಡ್ ಏನಿರುತ್ತೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಈ 3 ಬೇಬಿ ಬಿಟ್ಸಿಂದ 369 ರೂಪಾಯಿ ಆಯಿತು. ಬಮ್ ಟಮ್ದು ನಾನು ಡೈಪರ್ಸ್ನ ಯೂಸ್ ಮಾಡೋದು. ಇದು ಬಂದ್ಬಿಟ್ಟು ಜಸ್ಟ್ 230 ರೂಪಾಯಿಗೆ 40 ಡೈಪರ್ ಬರುತ್ತೆ. ಡೈಪರ್ ಫುಲ್ ಆಯಿತು ಅಂತ ಅಂದರೆ ಈ ಲೈನ್ ಏನಿರುತ್ತೆ ಅದರಲ್ಲಿ ನಾವು ಕಂಡಿಡ್ಕೋಬೋದು. ಸೊ ಲೈನ್ ಕಲರ್ ಚೇಂಜ್ ಆಗುತ್ತೆ. ಸೊ ಪಾಪುಗೆ ನಾವು ಡೈಲಿ ಹೊಗೆಯನ್ನು ಕೊಡ್ತೀವಲ್ವ ಅದು. ಇದು ನನಗೆ ಜಸ್ಟು 112 ರೂಪಾಯಿ. ನೋಡಿ ಇಲ್ಲಿ ಜಿಪ್ ಹೆಂಗಿದೆ ಅಂತ ಕಾಣೋದೇ ಇಲ್ಲ, ಇಲ್ಲಿ ಜಿಪ್ ಇದೆ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೇರಿಸಿ ಅಟ್ಯಾಚ್ ಮಾಡಿದ್ದಾರೆ, ಲೈನಿಂಗ್ ಜೊತೆನೂ ಅಟ್ಯಾಚ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಈ ಥರ ಕ್ವಾಲಿಟಿ ಡ್ರೆಸ್ನ ಅವರು 600 ರೂಪಾಯಿಗೆ ಕೊಡೋದು ಇಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾನು ತೊಗೊಂಡಿರೋ ಫೀಡಿಂಗ್ ಡ್ರೆಸ್ಗಳಲ್ಲಿ ತುಂಬ ಲೆಂತಿಯಾಗಿರುವಂಥ ಜಿಪ್ ಇದಕ್ಕೆ ಇರೋದು. ಆ್ಯಂಡ್ ಸ್ಲೀವಲ್ಲೂ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಾವು ಪ್ರೈಸ್ ಬಂದ್ಬಿಟ್ಟು 360 ರೂಪಾಯಿ. ಎಷ್ಟು ಟೈಟ್ ಬೇಕೋ ಅಷ್ಟು ಹಿಂಗೆಲ್ಲ ಸ್ಟಿಕ್ನ ಎಳೆದ್ಬಿಟ್ಟು ನಾವು ಹಾಕೋಬೋದು. ನಮ್ಗೆ ಎಷ್ಟು ಟೈಟಾಗಿ ಕೂತ್ಕೊಳುತ್ತೆ ಗೊತ್ತಾ, ಇದು ಒಂದಕ್ಕಿಂತ ಉಸಿರು ಕಟ್ಟೋ ಥರ ಆಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ನನಗೆ ಮತ್ತು ಪಾಪುಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಅದು ಬಂದಿದೆ, ಸ್ವಲ್ಪ ಅಷ್ಟೇ ಬಂದಿರೋದು ಕ್ವಾಂಟಿಟಿ. ಆ್ಯಂಡ್ ಇನ್ನು ಉಳಿದಿರೋದು ಬರೋದಕ್ಕೆ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ಈ ವಿಡಿಯೋನ ಮಾಡ್ಕೊಬಿಡೋಣ. ಅಂದರೆ ಇಲ್ಲಿ 11 ಕ್ವಾಂಟಿಟಿ ಇದೆ, 11 ಕ್ವಾಂಟಿಟಿ ಇದೆ. ಸೊ ಇಷ್ಟಕ್ಕೆ ಸ್ವಲ್ಪ ವಿಡಿಯೋ ಲೆಂತಿನೇ ಆಗುತ್ತೆ. ಇನ್ನು ಅದು ಬಂದು ಜಾಸ್ತಿ ಆಗಿಬಿಡುತ್ತೆ. ಸೊ ಅದು ಬಂದಾಗ ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇರುವಂಥ ಪ್ರಾಡಕ್ಟ್ಸ್ನ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಪಿನ್ ಬಂತು ಅಂತ ವಿಡಿಯೋದಲ್ಲಿ ಒಂದು ಡ್ರೆಸ್ನ ವೇರ್ ಮಾಡಿದ್ದೆ, ಫೀಡಿಂಗ್ ಡ್ರೆಸ್ಸು. ಸೊ ಅದಕ್ಕೂ ತುಂಬ ಜನ ಕೇಳಿದ್ರಿ ಡ್ರೆಸ್ ಲಿಂಕ್ ಹಾಕಿ ಅಂತ ಅಂದ್ಬಿಟ್ಟು. ಸೊ ನಾನು ಹೆಂಗಿದ್ರು ಕೂಡ ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತೀನಲ್ಲ, ಸೊ ಆಗ ಲಿಂಕ್ನ ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಇದರಲ್ಲಿ ಆ ಡ್ರೆಸ್ ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಸೊ ಲೇಟ್ ಮಾಡೋದು ಬೇಡ ವಿಡಿಯೋನ, ಬೇಗ ಸ್ಟಾರ್ಟ್ ಮಾಡ್ಕೊಬಿಡೋಣ. ಫಸ್ಟಿಗೆ ನಾನು ಯಾವುದೇ ಪ್ರಾಡಕ್ಟ್ನ ಜೋಡಿಸಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನೇ ತೋರಿಸ್ತೀನಿ. ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಂದು ಮತ್ತು ಪಾಪದು ಒಂದೇ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಪೆಕ್ಕುಮಾದಿದೆ. ಸೊ ಅವಳಿಗೆ ಹಬ್ಬಕ್ಕೆ ಅಂತ ತರಿಸಿದ್ದು. ಸ್ವಲ್ಪ ಬೇಗ ಡೆಲಿವರಿ ಆಗಿಬಿಡ್ತು. ಸೊ ಅದನ್ನು ತೋರಿಸೋಣ, ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಲಾಸ್ಟು ಸಂಕ್ರಾಂತಿ ಹಬ್ಬದಲ್ಲಿ ಡ್ರೆಸ್ನ ಹಾಕಿದೆ. ಹಬ್ಬದ ದಿವಸ ನಾನು ಡ್ರೆಸ್ನ ಲಿಂಕ್ನ ಶೇರ್ ಮಾಡಿದ್ದೆ. ಮೇಡಮ್ ಸ್ವಲ್ಪ ಮುಂಚೆ ಹೇಳಿದರೆ ನಾವು ತರಿಸ್ಕೋತಾ ಇದ್ವಿ, ಲಿಂಕ್ನ ಫಸ್ಟೇ ಶೇರ್ ಮಾಡಬೇಕಲ್ವಾ ನೀವು ಅಂತ ತುಂಬ ಜನ ಕೇಳಿದರೆ. ಸೊ ಹಾಗಾಗಿ ಇವಾಗ ಫಸ್ಟೇ ಲಿಂಕ್ನ ಶೇರ್ ಮಾಡಿಬಿಡ್ತೀನಿ, ಅವಳ ಡ್ರೆಸ್ಸು ಯಾವುದನ್ನ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬೇಬಿ ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ ಪಾಪುದು. ಸೊ ಇದು ನಾನು ಆಲ್ರೆಡಿ ಹೇಳ್ದಂಗೆ ಓಪನ್ ಮಾಡಿ ತೋರಿಸಿದ್ದೀನಿ. ಸೊ ಅದನ್ನು ಹೇಳಿದ್ದೀನಲ್ವ ಎಲ್ಲದರಲ್ಲೂ. ಸೊ ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಮೀಶೋದಲ್ಲಿ ಏನಪ್ಪ ಅಂದರೆ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ಹೆಂಗೆ ಬೇಕು ಹಂಗೆ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ನನ್ನ ಮಗಳು ಕೂಡ ಇದನ್ನು ನೋಡ್ಬಿಟ್ಟಿದ್ದಾಳೆ. ಸೊ ಹಂಗಾಗಿ ಹೆಂಗೆ ಬೇಕು ಹಂಗೆ ಇಟ್ಟಿದ್ದಾಳೆ. ಚೆನ್ನಾಗಿದೆ ಇದು ಬೇಬಿ ಕೇರ್ ಕಿಟ್ಟು. ಓಪನ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಪ್ಯಾಕ್ ಮಾಡಿ ಇಡು ಅಂತ ಹೇಳಿದ್ದೆ ಅವಳಿಗೆ, ಬಟ್ ಹೆಂಗೆ ಬೇಕು ಹಂಗೆ ಇಟ್ಟಿದ್ದಾಳೆ. ಇದು ಬೇಬಿ ಕೇರ್ ಕಿಟ್ಟು. ನಾವು ಚಿಕ್ಕ ಮಕ್ಕಳಿಗೆ ಏನೇನೆಲ್ಲ ತಗೋಬೇಕು ಅಂತ ಇರ್ತೀವಲ್ವ ಆ ಥರದ್ದು. ಬಟ್ ಇದೆಲ್ಲ ಒಂದೇ ಕಡೆ ಒಂದೇ ಪ್ಯಾಕೇಜಲ್ಲಿ ಸಿಗೋಲ್ಲ ನಮಗೆ ಅಂಗಡಿಲಿ. ಆನ್ಲೈನಲ್ಲಿ ಆದರೆ ಸಿಗುತ್ತೆ, ಬಟ್ ಬೇರೆ ವೆಬ್ಸೈಟಲ್ಲಿ ಬೇರೆ ಆನ್ಲೈನ್ ಶಾಪಿಂಗ್ ಆ್ಯಪ್ಸಲ್ಲಿ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇದೆ. ಸೊ ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಇದು ಬೇಬಿ ಕೋಂಬ್ ಬ್ರಷ್ ಬರುತ್ತಲ್ಲ, ಬ್ರಷ್ ಕೋಂಬಿದು. ಸೊ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಪೆಕ್ಕುಮಾದಲ್ಲಿ ನಾನು ಬರೀದು ಒಂದೇ ತೊಗೊಂಡಿದ್ದೆ, ಇನ್ನೇನು ತೊಗೊಂಡಿರಲಿಲ್ಲ. ಅವಳು ಚಿಕ್ಕ ಪಾಪ ಹೋಗಿದ್ದಲ್ಲ, ಬಿಕಾಸ್ ಅವಳಿಗೆ ತುಂಬ ಜಾಸ್ತಿ ಕೂದಲಿತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ನಾರ್ಮಲ್ ಕೋಂಬ್ ನಾವು ಯೂಸ್ ಮಾಡ್ತೀವಲ್ಲ ಆ ಥರದ್ದು. ಅದರಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ಮಕ್ಕಳು ಕೋಂಬ್ ಹೆಂಗೆ ಬರುತ್ತೆ ಅಂದರೆ ಅವ್ರ ತಲೆಗೆ ರಫ್ ಆಗಿ ಯೂಸ್ ಆಗಬಾರ್ದು ಅಂದ್ಬಿಟ್ಟು ಮುಂದ್ಗಡೆ ಈ ರೀತಿ ಬಾಲ್ಸ್ ಥರ ಕೊಟ್ಟಿದ್ದಾರೆ, ನೋಡ್ತಿದ್ದೀರಲ್ವಾ, ರೌಂಡ್ ಶೇಪಾಗಿ. ಸೊ ಹಿಂಗೆ ಮಕ್ಕಳಿಗೆ ಕೋಂಬ್ ಮಾಡಿದಾಗ ಅದು ಅವ್ರಿಗೆ ಡಿಸ್ಗಸ್ಟಿಂಗ್ ಅಂತ ಅನ್ಸೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಈ ಪ್ಯಾಕೆಟಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇದೆ
ಮಕ್ಕಳು ಚಿಕ್ಕ ಮಕ್ಕಳು ಅವನಿಗೆ ಇವಾಗ ಕಿವಿ ಕ್ಲೀನ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡಿ, ಕಿವಿ ಕ್ಲೀನ್ ಮಾಡೋದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಈ ರೀತಿ ಲೈಟ್ ಬರುತ್ತೆ. ಸೊ ನಾವು ಆರಾಮ್ಸೆ ಯಾವುದೇ ಟಾರ್ಚ್ ಇಟ್ಕೊಳ್ಳಿರ ಕ್ಲೀನ್ ಮಾಡ್ಬೋದು. ಆ್ಯಂಡ್ ಇದು ಪೆಕ್ಕುಮಾಗೂ ಕೂಡ ಕರೆಕ್ಟಾಗಿ ಯೂಸ್ ಆಗುತ್ತೆ. ನಾನು ಯೂಸ್ ಮಾಡಿ ನೋಡಿದ್ದೀನಿ. ನೆಕ್ಸ್ಟ್ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು. ಈ ರೀತಿ ಬಿಚ್ಚಿ ಇದನ್ನು ತೆಗಿಬೋದು. ಇಲ್ಲಿಗೆ ಇದರಲ್ಲೇ ಈ ಚಿಕ್ಕ ಪುಟಾಣಿದ್ರಲ್ಲೇ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಷ್ಟು ವೆರೈಟಿ ಆಫ್ ಕಿವಿ ಕ್ಲೀನ್ ಮಾಡೋದು ಕೊಟ್ಟಿದ್ದಾರೆ. ಇದು ಹಿಂಗೆ ಪ್ಲಕ್ ಮಾಡ್ತೀವಲ್ಲ ಕಿವಿ ಒಳಗಡೆ ಏನಾದರೂ ಗುಗ್ಗೆ ಆ ಥರ ವೇಸ್ಟ್ ಇದ್ದರೆ, ಸೊ ಅದನ್ನು ಇಲ್ಲಿಗೆ ಇನ್ಸರ್ಟ್ ಮಾಡ್ಕೋಬೋದು. ಆ್ಯಂಡ್ ಅದೇ ಥರದ್ದು ಇನ್ನೂ 2 ಸಪ್ರೇಟ್ ಥರದ್ದು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮಗೆ ಆ ಟೈಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಹಿಂಗಾಗಿ ಇಟ್ಕೊಳ್ಳೋದಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ವಾ, ಹೀಗೆ ಲೈಟ್ ಬರುತ್ತಲ್ಲ. ಸೊ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಕಿವಿ ಕ್ಲೀನ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಹುಟ್ಟಿದ ಮಕ್ಕಳಿಗೆಲ್ಲ ಮೇನ್ ಪ್ರಾಬ್ಲಮ್ ಇರೋದೇನಪ್ಪ ಅಂತಂದರೆ ಉಗುರು ಕಟ್ ಮಾಡೋದು, ಪರ್ಚ್ಕೊಬಿಡ್ತಾರೆ. ನನ್ನ ಮಗನೂ ಕೂಡ ತುಂಬ ಪ್ರಾಬ್ಲಮ್ ಕೊಟ್ಟಿದ್ದಾನೆ ಅದರಲ್ಲಿ. ಸೊ ಸಪ್ರೇಟ್ ನೈಲ್ ಟ್ರಿಮ್ಮರ್ನ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇದರಲ್ಲೇ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಪುಟಾಣಿಗೆ ಟಿನಿ ನೇಲ್ಸ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡಿದೆ ಆ್ಯಕ್ಚುಲಿ, ನಾನು ಅವ್ನಿಗೇನು ಹಾಮ್ ಅಂತ ಅನ್ಸಲ್ಲ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ದೊಡ್ಡವ್ರಿಗಂತೂ ಸ್ವಲ್ಪ ಕಟ್ಟಾಗೋದು ಲೇಟು, ಬಟ್ ಚಿಕ್ಕ ಮಕ್ಕಳಿಗೆ ದಿ ಬೆಸ್ಟ್ ಅಂತ ಅನಿಸ್ತು ನನಗೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಮಕ್ಕಳು ಮೂಗಲ್ಲಿ ಗೊರ ಸೌಂಡ್ ಬರ್ತಿರ್ತದಲ್ವಾ. ಸೊ ಅದಕ್ಕೆ ಮಗುಗೆ ಸ್ನಾನ ಆದಮೇಲೆ ಇದನ್ನು ಒಂದು ಸ್ಕ್ವೀಸ್ ಮಾಡಿಬಿಟ್ಟು ಮಗು ಮೂಗಲ್ಲಿ ಇನ್ಸರ್ಟ್ ಮಾಡಿ ನಾವು ಇದನ್ನು ಬಿಟ್ಟರೆ ಮಗು ಮೂಗಲ್ಲಿರೋ ಕಫ ಮತ್ತು ಗೊಣ್ಣೆ ಇರುತ್ತಲ್ಲ ಅದನ್ನು ಪೂರ್ತಿ ಎಳೆಯುತ್ತೆ. ಸೊ ನಾನು ಆಲ್ರೆಡಿ ಟ್ರೈ ಮಾಡಿ ನೋಡಿದ್ದೀನಿ, ಇದನ್ನು ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ನಾನು ಅಂದ್ಕೊಂಡಿದ್ದೆ ಆಗಲ್ವೇನೋ ಅಂತ ಸೋಷಿಯಲ್ ಮೀಡಿಯಾ ವೀಡಿಯೋಸ್ ನೋಡಿ. ಒಂದು ಸ್ನಾನ ಆಗಿದ ತಕ್ಷಣ ಸ್ಕ್ವೀಸ್ ಮಾಡಿಬಿಟ್ಟು ಮಗು ಮೂಗಲ್ಲಿ ಇನ್ಸರ್ಟ್ ಮಾಡಿ ನಾವು ಇದನ್ನು ಬಿಟ್ಟರೆ ಮಗು ಗೊರ ಸೌಂಡ್ ಆಲ್ಮೋಸ್ಟ್ ಒಂದು 50% ಕಮ್ಮಿ ಆಗುತ್ತೆ. ಸೊ ಇಲ್ಲಿಗೆ ಬಂದು ನಿಂತ್ಕೊಂಡಿರುತ್ತೆ ಕಫ ಎಲ್ಲ. ಸೊ ನಾವು ಬೇರೆ ಬಟ್ಟೆಗೆ ಅಥವಾ ಔಟ್ಸೈಡ್ಗೆ ಈ ರೀತಿ ಸ್ಕ್ವೀಸ್ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಪ್ಯಾಕಲ್ಲಿರೋದು ಎಲ್ಲ ಮಕ್ಕಳಿಗೆ 200% ಯೂಸ್ ಆಗುತ್ತೆ. ನೆಕ್ಸ್ಟ್ ಇದೊಂದು ಸೀಸರ್ ಕೊಟ್ಟಿದ್ದಾರೆ. ಸೊ ಈ ಸೀಸರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ, ನಾನು ಇನ್ನೂ ಯೂಸ್ ಮಾಡಿಲ್ಲ ಈ ಸೀಸರು. ಸೊ ಹಾಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ಲಕ್ಕರ್. ಇದು ಕಿವಿಗೆ ಯೂಸ್ ಮಾಡ್ಬೋದು ಅಥವಾ ಮೂಗಿಗಾದರೂ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಬೇರೆ ಎಂತಕ್ಕಾದರೂ ಯೂಸ್ ಮಾಡ್ಬೋದು. ಈ ಪ್ಲಕ್ಕರ್ ಹಿಂಗೆ ಬಂದಿರುತ್ತಲ್ವ, ಸೊ ಇದನ್ನು ಪ್ಲಕ್ ಮಾಡಿಬಿಟ್ಟು ಹಿಂಗೆ ಮಾಡೋದಕ್ಕೆ ಸರಿ ಆಗುತ್ತೆ. ಸೊ ಎಲ್ಲದಕ್ಕೂ ಸಪ್ರೇಟ್ ಕ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿ ಸೇಫ್ಟಿಯಾಗಿ ಇಟ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನೇಲ್ ಶೇಪರ್. ಮಗುಗೇನಾದರೂ ಜಾಸ್ತಿ ನೇಲ್ ಕಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಕಟರಲ್ಲಿ ಅಂತ ಅಂದರೆ ಇದರಲ್ಲಿ ಮಗು ನೇಲ್ನ ಶೇಪ್ ಮಾಡಿ ಬಿಟ್ಬಿಟ್ರೆ ಸೊ ಮಗು ಜಾಸ್ತಿ ಹಾರ್ಮ್ಫುಲ್ಲಾಗಿ ಅದು ಪರ್ಚ್ಕೊಳ್ಳೋದೆಲ್ಲ ಮಾಡಲ್ಲ. ಸೊ ಚೆನ್ನಾಗಿದೆ, ಕ್ವಾಲಿಟಿ ಬೆಂಡ್ ಆಗಲ್ಲ. ಸೊ ಗಟ್ಟಿಗಿದೆ. ಮಗುಗೆ ಎಷ್ಟು ರ್ಯಾಶ್ ಆಗಬೇಕು ಅಷ್ಟು ರ್ಯಾಶ್ ಆಗಿದೆ, ತುಂಬ ರ್ಯಾಶ್ ಆಗಿಲ್ಲ ಇದು. ನೆಕ್ಸ್ಟ್ ಅಟ್ ಲಾಸ್ಟ್ ಬಂದುಬಿಟ್ಟು ಇದು ಮೆಡಿಸಿನ್ ಸ್ಕ್ವೀಸರ್. ಇಲ್ಲಿ ನೋಡಿ, ಇಲ್ಲಿ 1 ml 2 ml 3 ml 4 ml 5 ml ವರೆಗೂ ಇದೆ. 5 ml ವರೆಗೂ ಇದೆ. ಮೆಡಿಸನ್ನ ಇದರಲ್ಲಿ ಸ್ಕ್ವೀಸ್ ಮಾಡಿಕೊಂಡು ನಮ್ಗೆ ಎಷ್ಟು ml ಬೇಕು ಅಷ್ಟು, ಅಥವಾ ಮಿಲ್ಕ್ ಸ್ಕ್ವೀಸರ್, ಮಿಲ್ಕ್ನಾರು ನಾವು ಇದರಲ್ಲಿ ಸ್ಕ್ವೀಸ್ ಮಾಡ್ಕೋಬೋದು. ಸೊ ಅಷ್ಟು ಬಂದಾದಮೇಲೆ ನಾವು ಇದನ್ನು ಹೀಗೆ ಮಾಡಿದ್ರೆ ಅದು ಮೆಡಿಸನ್ ಆಗಲಿ ಮಿಲ್ಕ್ ಆಗಲಿ ಬಿದ್ದೋಗೋದಿಲ್ಲ. ಮಗು ಬಾಯಿಲಿಟ್ಟು ನಾನು ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ ಬಾಯಲ್ಲಿ ಹೋಗುತ್ತೆ. ಸೊ ಇದಂತೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಅಟ್ ಲಾಸ್ಟ್ ಬಂದುಬಿಟ್ಟು ಮಗು ಟಂಗ್ ಕ್ಲೀನರ್. ಇದು ಮಗು ಹಾಲು ಕುಡಿದು ನಾಲ್ಗೆ ಮೇಲೆ ವೈಟ್ಗೆ ಕುತ್ಕೊಂಡ್ಬಿಟ್ಟಿರ್ತದೆ. ಆ್ಯಂಡ್ ನಾವು ವಿಟಮಿನ್ D3 ಸಿರಪ್ ಹಾಕ್ತೀವಿ. ಸೊ ಅದು ಕೂಡ ನಾಲ್ಗೆ ಮೇಲೆ ಹಾಗೆ ಕೂತ್ಕೊಬಿಟ್ಟಿರುತ್ತೆ. ಸೊ ನಾವು ಎಷ್ಟೇ ಕೈಯಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಕ್ಲೀನ್ ಮಾಡಿದಾಗ ಮಗುಗೆ ಅದು ನೀಟಾಗಿ ಕ್ಲೀನ್ ಆಗಲ್ಲ. ಸೊ ನಾವು ಇದನ್ನು ಯೂಸ್ ಮಾಡಿಬಿಟ್ಟು ನಾಲ್ಗೆನ ಆರಾಮ್ಸೆ ಕ್ಲೀನ್ ಮಾಡ್ಬೋದು. ಎಷ್ಟು ಗುಡ್ ರಿಸಲ್ಟ್ ಕೊಡುತ್ತೆ ಗೊತ್ತಾ. ಸ್ವಲ್ಪನೂ ರಫ್ ಅಂತ ಅನ್ಸಲ್ಲ, ತುಂಬ ಸಾಫ್ಟ್ ಆಗಿದೆ ಇದು ಮೆಟೀರಿಯಲ್. ಪ್ಲಾಸ್ಟಿಕ್ ಅಂತವಲ್ಲ, ಇದು ಒಂಥರ ಫೈಬರ್ ರೀತಿ ಇದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ತೊಗೋಬೋದು. ನೀವೇ ಶಾಕ್ ಆಗ್ತೀರಾ ಕೇಳೋಕ್ಕೆ, ಇಷ್ಟೆಲ್ಲ ಪ್ರಾಡಕ್ಟ್ ಇದ್ರ ಟೋಟಲ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 250 ರುಪೀಸ್, 250 ರೂಪಾಯಿಗೆ ಇಷ್ಟು 10 ಪ್ರಾಡಕ್ಟ್ ಬರುತ್ತೆ. ಸೊ ನನಗಂತೂ ಇದು ವರ್ತ್ ಅಂತ ಅನ್ನಿಸ್ತು. ಸೊ ಬೇರೆ ಎಲ್ಲ ಆ್ಯಪಲ್ಲೂ ಚೆಕ್ ಮಾಡಿದೆ, ಬಟ್ ಮೀಶೋ ದಿ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇದು ಒಂದನ್ನೇ ನಾನು ಯಾಕೆ ಇಷ್ಟು ಟೈಮ್ ತಗೊಂಡೆ ಅಂತ ಅಂದರೆ, ಪುಟಾಣಿ ಮಕ್ಕಳಿರೋರು ಮದರ್ಸ್ ನಂಗೆ ತುಂಬ ಮೆಸೇಜ್ ಮಾಡ್ತಾರೆ, ತುಂಬ ಡೌಟ್ಸ್ ಬಗ್ಗೆ ಕೇಳ್ತಿರ್ತಾರೆ. ಸೊ ಅದು ಒಂದು ಪ್ರಾಡಕ್ಟ್ ಎಷ್ಟು ಯೂಸ್ ಆಗುತ್ತೆ ಅಂದರೆ ಅಷ್ಟೊಂದು ಯೂಸ್ ಆಗುತ್ತೆ. ಸೊ ಪಾಪಗೆ ಪರ್ಚೇಸ್ ಮಾಡಿದ್ನಲ್ಲ, ಸೊ ನಿಮಗೂ ಬೆಟರ್ ಯೂಸ್ ಆಗುತ್ತೆ ಅಂತ ನಾನು ತರಿಸ್ದೆ. ಇದು ಬಂದುಬಿಟ್ಟು ಸೆಕೆಂಡ್ನೇ ಪ್ರಾಡಕ್ಟು. ಇದು ಕೂಡ ಪಾಪಗೆ ಅಂತಲೇ ಬುಕ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಇದೇನಪ್ಪ ಅಂತಂದರೆ ಪೌಡರ್ ಬಾಕ್ಸು. ಇದು ತುಂಬ ಕಲರ್ಸಲ್ಲಿ ಏನು ಬರೋದಿಲ್ಲ, ಒಂದೇ ಕಲರಲ್ಲಿ ಬರೋದು, ಸ್ಕೈ ಬ್ಲೂ ಅಷ್ಟೇ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಿದ್ದರೆ ಒಡೆದೋಗುವಂಥ ಮೆಟೀರಿಯಲ್ಲು. ಸೊ ನನಗೆ ಬಂದಮೇಲೆ ಗೊತ್ತಾಯಿತು, ನಾನು ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಅಂದ್ಕೊಂಡೆ. ಎಷ್ಟು ಸಾಫ್ಟ್ ಪಫ್ ಇದೆ ಗೊತ್ತಾ ಇದು. ಇದು ಹೆಂಗಪ್ಪ ಯೂಸ್ ಮಾಡೋದು ಅಂದರೆ, ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಪೌಡರ್ ಹಾಕ್ಕೊಳ್ಳೋದು.
ಮಗುಗೆ ಯಾವ ಪೌಡರ್ ಯೂಸ್ ಮಾಡ್ತೀವಿ ಅದನ್ನು ಹಾಕೊಳ್ಳೋದು. ಆ ಪೌಡರ್ನ ನಾವು ಇಲ್ಲಿ ನೋಡಿ ಹೀಗೆ ಬೆಂಡ್ ಮಾಡಿದಾಗ ಇಲ್ಲಿ ಬರುತ್ತೆ. ಸೊ ಪೌಡರ್ ಈ ಹೋಲಿಂದ ಬಂದಾಗ ಸೊ ಇಲ್ಲಿ ಬರುತ್ತಲ್ಲ, ಸೊ ಪೌಡರ್ ವೇಸ್ಟ್ ಆಗಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ರೀತಿ ಮಗುಗೆ ಬೇಕಾದಾಗ ಟ್ಯಾಪ್ ಮಾಡಿಕೊಂಡು ಅಥವಾ ಈ ರೀತಿ ಕಪ್ ಎಲ್ಲ ಇಡ್ತೀವಲ್ವ ಕಾಲಿಗೆ, ಸೊ ಆಗ ಮತ್ತು ಇಲ್ಲೆಲ್ಲ ಇಡ್ತೀವಲ್ವ, ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಷ್ಟೇ ಇರೋದ್ರಿಂದ ನೆಕ್ಸ್ಟು ಪೌಡರ್ ವೇಸ್ಟ್ ಆಗಲ್ಲ. ನಾವೇನಾದರೂ ಪೌಡರ್ ಡಬ್ಬಕ್ಕೆ ಹಾಕ್ಕೊಂಡು ಪಫ್ ಇದು ಮಾಡಿದ್ರೆ ಒಂದ್ಸತಿ ಜಾಸ್ತಿ ಬಂದ್ಬಿಡುತ್ತೆ, ಒಂದ್ಸತಿ ಕಮ್ಮಿ ಬಂದ್ಬಿಡುತ್ತೆ, ಸೊ ಪೌಡರ್ ವೇಸ್ಟ್ ಆಗುತ್ತೆ. ಸೊ ಇದಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಕ್ಯೂಟಾಗೂ ಇದೆ. ಸೊ ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಮೀಶೋ ಡೆಲಿವರಿ ಆಗಿದೆ ಸರ್, ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 260 ರುಪೀಸ್. ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು, ಬಟ್ ಕ್ವಾಲಿಟಿ ಅಂತೂ ಈ ಪ್ರಾಡಕ್ಟು ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಕಲರ್ ಬಂದಿರೋದು ಆ್ಯಂಡ್ ಕಲರ್ ಕೂಡ ನನಗೆ ಸಖತ್ ಇಷ್ಟ ಆಯಿತು, ಸ್ಕೈ ಬ್ಲೂ ಕಲರು. ನೆಕ್ಸ್ಟ್ ಬಂದುಬಿಟ್ಟು ಇದು 3ನೇ ಪ್ರಾಡಕ್ಟು. ಇದನ್ನು ಓಪನ್ ಮಾಡಿ ನೋಡಿದ್ದೀನಿ ಹೆಂಗೆ ಬಂದಿದೆಯೋ ಏನು ಅಂತ ಅಂದ್ಬಿಟ್ಟು. ಇದು ಕೂಡ ಪಾಪುಗೆನೇ ಬುಕ್ ಮಾಡ್ಕೊಂಡಿದ್ದು. ಇದ್ರ ಕಲರು ಸ್ವಲ್ಪ ತುಂಬ ಎದ್ದು ಹೊಡಿಯೋ ಕಲರ್ ಅಂತ ಅನ್ನಿಸ್ತು, ತುಂಬ ಸ್ಟ್ರಾಂಗ್ ಕಲರು. ಬಟ್ ಇದರಲ್ಲಿ ಕಲರ್ಸ್ ಸಿಗುತ್ತೆ, ಬಟ್ ನಾನು ರೆಡ್ ಇರಲಿ ಅಂತ ಬುಕ್ ಮಾಡಿಕೊಂಡೆ. ಬಟ್ ಇವಾಗ ಇದು ಯೂಸ್ ಆಗಲ್ಲ, ಬಟ್ ಇನ್ ವಿಂಟರ್ ಸೀಸನ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಕಿಂಗ್ ಆಫ್ ಮಮ್ಮೀಸ್ ಹಾರ್ಟ್ ಅಂತ ಬರ್ತಿದೆ, ಕಿಂಗ್ ಆಫ್ ಮಮ್ಮೀಸ್ ಹಾರ್ಟ್ ಅಂತ. ಇದು ಬಂದ್ಬಿಟ್ಟು ಬೇಬಿ ಬ್ಲ್ಯಾಕೆಟ್. ಇಷ್ಟು ದೊಡ್ಡದಾಗಿ ಬರುತ್ತೆ. ನನ್ನ ಮಗಂಗೆ ಇವಾಗ ಅವನು ಫುಲ್ಲು ಅವನಿಗೆ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಅವ್ನಿಗೆ ಹೊದಿಸಿದ್ರು ಕೂಡ ಕಾಲು ಕಾಣಿಸಲ್ಲ, ಅಷ್ಟು ದೊಡ್ಡದಾಗಿದೆ ಇದು. ತುಂಬ ಅಂದರೆ ತುಂಬ ಸಾಫ್ಟ್ ಮೆಟೀರಿಯಲ್. ಇಲ್ಲಿ ನೋಡಿ ತೋರಿಸ್ತೀನಿ ನಾನು ನಿಮಗೆ, ಹಿಂಗಂದರೆ ಗೊತ್ತಾಗ್ತಿದೆಯಲ್ವ ಎಷ್ಟು ಸಾಫ್ಟ್ ಅಂತ. ಸಖತ್ ಸಾಫ್ಟ್ ಆಗಿದೆ. ಇದನ್ನು ವಾಶ್ ಮಾಡಿ ಯೂಸ್ ಮಾಡಬೇಕು ಆ್ಯಂಡ್ ತುಂಬ ದೊಡ್ಡದಾಗೂ ಇದೆ. ನಾವು ಇನ್ ಕೇಸ್ ಮಕ್ಕಳನ್ನ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡು ಹೋಗಬೇಕು ಅಂದರೆ ತುಂಬ ಕಾಟನ್ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಬೆಡ್ಡಲ್ಲಿ ಕವರ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಇನ್ ವಿಂಟರ್ ಸೀಸನ್, ಇವಾಗಿನ ಸಮ್ಮರ್ ಇದೆ, ಬಟ್ ಆ ವಿಂಟರ್ ಸೀಸನಲ್ಲಿ ಮಗುನ ಇದ್ರಲ್ಲಿ ಬಂದ್ರಲ್ಲೇ ಫುಲ್ ಕುತ್ತಿಗೆಯಿಂದ ಹಿಂಗೆ ಫೋಲ್ಡ್ ಮಾಡಿ ಮಗುನ ಇದ್ರೊಳಗಡೆ ಹಾಕ್ಕೊಂಡು ಹಿಂಗೆ ಇಟ್ಕೊಂಡು ಹೋಗ್ಬೋದು. ಅಷ್ಟೆಲ್ಲ ಅವನು ಅಷ್ಟು ದೊಡ್ಡವನು ಆಗಿರ್ತಾನೆ. ಇದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮಗುಗೆ. ಇವಾಗಲೂ ಕೂಡ ಹೊದಿಸಿ ಮನಗಿಸ್ಬೋದು, ಶಕೆ ಅಂತ ಏನು ಅನಿಸಲ್ಲ. ಸೊ ನಾನು ಈ ಕ್ಲಾತ್, ಈ ಮೆಟೀರಿಯಲ್ ಅಷ್ಟು ಶಕೆ ಅಂತ ಅನಿಸಲ್ಲ. ತುಂಬ ಸಾಫ್ಟ್, ಅಲ್ಟ್ರಾ ಸಾಫ್ಟ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು 259 ರೂಪಾಯಿ. 259 ರೂಪಾಯಿ. ವಾವ್, ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಗೊತ್ತಾ. ಎಷ್ಟೊಂದು ಕಲರ್ಸ್ ಇದೆ, ತುಂಬಾ ವೆರೈಟಿ ಆಫ್ ಕಲರ್ಸ್ ಇದೆ. ಬಟ್ ನನಗೆ ಪರ್ಸ್ನಲಿ ರೆಡ್ ಕಲರ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬುಕ್ ಮಾಡಿಕೊಂಡೆ. ಸೊ ಇದು 3ನೇ ಪ್ರಾಡಕ್ಟು. ಇನ್ನು ನಾನು ಬುಕ್ ಮಾಡಿರೋ ಅಂಥದ್ರಲ್ಲಿ ತುಂಬ ದೊಡ್ಡ ಪ್ರಾಡಕ್ಟ್ ಅಂದರೆ ಇದೇನೆ, ಬಟ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಾನು ಅವನಿಗೇ ಬುಕ್ ಮಾಡಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು. ಮೈ ಗಾಡ್, ನಾನು ಎಕ್ಸ್ಪೆಕ್ಟು ಮಾಡಿಲ್ದಿರೋ ಥರ ಬಂದಿರೋ ಪ್ರಾಡಕ್ಟ್ ಅಂದರೆ ಇದು. 3 ಕ್ವಾಂಟಿಟಿ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮೈ ಗಾಡ್, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಡ್ರೈ ಶೀಟ್ ಥರ. ಮಗು ಯೂರಿನ್ ಪಾಸ್ ಮಾಡಿದ್ರೆ ಅಥವಾ ಏನಾದರೂ ಮೋಷನ್ ಪಾಸ್ ಮಾಡಿದ್ರೆ ಇದು ಹಿಂದ್ಗಡೆ ತೊಗೊಳ್ಳಲ್ಲ. ಒಂದು ಸೈಡ್ ಏನಿರುತ್ತೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಇದು 3 ಕ್ವಾಂಟಿಟಿ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಇವನ್ ಪಾಪನ ನಾವು ಹಿಂಗೆ ಹಾಕ್ಕೊಂಡು ನಾರ್ಮಲಾಗಿ ಬೆಡ್ ಥರ ಇದು ಹಿಂಗೆ ಒಳಗಡೆ ಹೋಗುತ್ತಲ್ಲ, ಆ ಥರ ಸಾಫ್ಟ್ ಬೆಡ್ ಇದು. ಒಂದು ನನಗೆ ತುಂಬ ಇಷ್ಟ ಆಗಿರೋದು ಏನಪ್ಪ ಅಂತಂದರೆ, ಇದರಲ್ಲಿ ನಾನು ಹೇಳ್ದಂಗೆ ಮಗು ಯೂರಿನ್ ಪಾಸ್ ಮಾಡಿದ್ರೆ ಒಂದು ಸೈಡೆಲ್ಲ ಅದು ನಿಂತ್ಕೊಂಡಿರುತ್ತೆ, ಹಿಂದೆ ತೊಗೊಳ್ಳಲ್ಲ. ಲೀಕೇಜ್ ಪ್ರೂಫ್ ಥರ. ಮೋಷನ್ ಪಾಸ್ ಮಾಡಿದ್ರು ಅಷ್ಟೇ. 1 2 3 ಬಂದಿದೆ. ಅಂದು ಕಲರ್ ಕೂಡ ತುಂಬ ಚೆನ್ನಾಗಿದೆ, ಪಿಂಕು ಮತ್ತು ಸ್ಕೈ ಬ್ಲೂ. ಒಂದು ಬಂದುಬಿಟ್ಟು ಇದು ಯಾವ ಕಲರ್ ಗೊತ್ತಾಗಲಿಲ್ಲ ನನಗೆ. ಇದೇನು ಕಲರ್? ಪೀಚ್ ಕಲರ್ ಇರ್ಬೋದು. ನಮಗೆ ಇದೆಲ್ಲ ಲೋಕಲ್ ಶಾಪಲ್ಲಂತೂ ನಮ್ಮ ಏರಿಯಾಗಳ ಕಡೆ ಸಿಗೋದಂತೂ ತುಂಬ ಕಮ್ಮಿ. ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಒಂಥರ ಬೆಡ್ಡು. ಇದನ್ನು ನಾರ್ಮಲ್ ನಾವು ನೈಟ್ ಮಲಗಿಸುವಾಗ ಮಗುಗೆ ಬೆಡ್ ರೀತಿನಾದ್ರು ಹಾಕಿ ಮಲಗಿಸ್ಬೋದು, ಶಕೆ ಏನೂ ಆಗಲ್ಲ. ಇದು ಬಂದ್ಬಿಟ್ಟು 300ರಿಂದ 360 ರೂಪಾಯಿ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಬರ್ತಂತ ಅನ್ನಿಸ್ತು. ನಿಮಗೆ ಮೊಬೈಲಲ್ಲಿ ಹೆಂಗಿದೆಯೋ ಅಂತ ಗೊತ್ತಾಗ್ತಿಲ್ಲ ನನಗೆ, ಬಟ್ ಇನ್ ಫ್ರಂಟ್ ತುಂಬ ಅಂದರೆ ತುಂಬಾ ಸಾಫ್ಟ್ ಮೆಟೀರಿಯಲ್. ಇದಂತೂ ಸಕ್ಕತ್ತಾಗಿದೆ, ತುಂಬ ಸಾಫ್ಟ್ ಮೆಟೀರಿಯಲ್. ಮಗುಗೆ ಅಂತ ನಾವು ಹೊಲಿಸ್ತೀವಲ್ಲ ಬೆಡ್ಡು, ಸೊ ಅದೇ ಥರ ಇದೆ ಕ್ವಾಲಿಟಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ 3ರಿಂದ ನನಗೆ ಈ 3 ಬೇಬಿ ಬೆಡ್ಸಿಂದ 369 ರೂಪಾಯಿ ಆಯಿತು. ಸಖತ್ ಖುಷಿ ಆಯ್ತು ಇದು ಬಂದಿದ್ದ ದಿವಸ. ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋದು ಬಂದಿದೆಯಲ್ಲ ಅಂತ. ನಾವು ಡೈಲಿ 1 ಯೂಸ್ ಮಾಡಿದ್ರು ಕೂಡ ಇನ್ನೂ 2 ಹಾಗೆ ಮಿಕ್ಕುತ್ತೆ. ಸೊ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನು ವಾಶ್ ಮಾಡ್ಬೋದು, ಬೆಡ್ ಏನು ಒಳಗಡೆ ಆಗೋದಿಲ್ಲ ಅಂತ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ.
ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ ಅಲ್ವಾ, ನೀವು ಯಾವ ಡೈಪರ್ ಯೂಸ್ ಮಾಡ್ತೀರಾ, ಯಾವ ಸೈಜ್ ಯೂಸ್ ಮಾಡ್ತೀರಾ ಅಂದ್ಬಿಟ್ಟು. ನಾನು ಆ ಡೈಪರು ಕೂಡ ನಾನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದು. ಆ್ಯಂಡ್ ನಾನು ಮೀಶೋ ಬಿಟ್ಟು ಬೇರೆ ಆನ್ಲೈನ್ ಶಾಪಿಂಗ್ ಆ್ಯಪ್ ನನಗೆ ಅಷ್ಟೊಂದು ಟ್ರಸ್ಟ್ ಅಂತ ಅನಿಸಲ್ಲ. ಬಿಕಾಸ್ ಅದರಲ್ಲಿ ರಿಟರ್ನ್ ಮಾಡಬೇಕಾದ್ರೆ ಈ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ರಿಟರ್ನ್ ಮಾಡಬೇಕಾದ್ರೆ ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ, ಅಮೌಂಟ್ ಕೂಡ ರೀಫಂಡ್ ಆಗೋದಿಲ್ಲ, ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ನಾನು ಟ್ರೈ ಮಾಡಿ ಬಿಟ್ಬಿಟ್ಟಿದ್ದೀನಿ. ಬಟ್ ಮೀಶೋ ಇಸ್ ದ ಬೆಸ್ಟ್. ಸೊ ಈ ಪ್ರಾಡಕ್ಟ್ನ ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿರೋದು. ಬಮ್ಟಮ್ದು ನಾನು ಡೈಪರ್ಸ್ನ ಯೂಸ್ ಮಾಡೋದು. ಫಸ್ಟು ನಾನು ಹಿಮಾಲಯ ತರಿಸಿದೆ, ಇಲ್ಲ ಅಂತಲ್ಲ, ಬಟ್ ಅದು ಖಾಲಿ ಆದಮೇಲೆ ಇದನ್ನು ಯೂಸ್ ಮಾಡ್ತಿರೋದು. ನಾನು ನ್ಯೂ ಬಾರ್ನ್ ಸೈಜ್ ಯೂಸ್ ಮಾಡೋದು. ಇಷ್ಟು ಸೈಜ್ ಬರುತ್ತೆ ಬಮ್ಟಮ್ದು. ಇದು ಕ್ವಾಂಟಿಟಿ ಎಷ್ಟಪ್ಪ ಬಂದಿದೆ ಅಂದರೆ 40 ಕ್ವಾಂಟಿಟಿ ಬಂದಿರೋದು. 40 ಪೀಸ್ ಇರುತ್ತೆ ಇದರಲ್ಲಿ. ಸೊ 40 ಕ್ವಾಂಟಿಟಿ ಇರುತ್ತೆ ಇದರಲ್ಲಿ. ಸೊ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೊ ನೀವು ಕೇಳ್ತಿದ್ರಲ್ವಾ, ಆನ್ಲೈನಿಂದ ಬುಕ್ ಮಾಡ್ತಾ ಇದ್ರೆ ದಯವಿಟ್ಟು ಲಿಂಕ್ ಕಳಿಸಿ, ಎಲ್ಲಿ ತರಿಸ್ತೀರಾ ಹೇಳಿ, ಔಟ್ಸೈಡ್ ಶಾಪ್ ಮಾಡ್ತೀರಾ ಹೇಳಿ ಅಂತ. ಸೊ ಇದು ನ್ಯೂ ಬಾರ್ನ್ದು ಡೈಪರ್ ಬಂದ್ಬಿಟ್ಟು 40 ಕ್ವಾಂಟಿಟಿ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಸೈಜಸ್ ಸಿಗುತ್ತೆ. ನ್ಯೂ ಬಾರ್ನ್, ಸ್ಮಾಲ್, ಎಮ್, ಮೀಡಿಯಮ್ಮು, ಲಾರ್ಜು, XL, XXL, XXL ಅಲ್ಲಿವರೆಗೂ ಟಿಲ್ ನೀವು 1 ಇಯರ್ ಬೇಬಿವರೆಗೂ ಈ ಬಮ್ಟಮ್ದು ಅವೈಲಬಲ್ ಇರುತ್ತೆ, ಹಾಕೋಬೋದು. ಇದು ಬಂದ್ಬಿಟ್ಟು ಜಸ್ಟ್ 230 ರೂಪಾಯಿಗೆ 40 ಡೈಪರ್ ಬರುತ್ತೆ. ನಾನು ಹಿಮಾಲಯ ತರಿಸಿದ್ದು 32 ಡೈಪರ್ಸ್ ಏನೋ ಇತ್ತು, 500 ಸಮಥಿಂಗ್ ಆಯಿತು. ಬರೀ 42 ಡೈಪರ್ಗೆ ಅದು 500 ಚಿಲ್ಲರೆ ಆಗೋಯ್ತು. ಸೊ ತುಂಬ ಕಾಸ್ಟ್ಲಿ ಆಯಿತು. ಬಟ್ ಇದು 40 ಡೈಪರ್ ಇರುತ್ತೆ. ಆ್ಯಂಡ್ 230 ರೂಪಾಯಿ ಅಷ್ಟೇ ಬಿದ್ದಿದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಸೇಮ್ ನಾನು ಹಿಮಾಲಯದ ಏನು ಯೂಸ್ ಮಾಡಿದೆ ಪ್ಯಾಂಟಿ ಥರನೇ ಇರುತ್ತೆ. ಇದು ಕೂಡ ಸೇಮ್ ಅಷ್ಟೇ. ಇದು ಸ್ಟಿಕ್ಕರ್ ಥರ ಸ್ಟಿಕ್ ಮಾಡೋದಂತೂ ಅಲ್ಲ. ಆ್ಯಂಡ್ ಅಬ್ಸರ್ವ್ ಮಾಡುತ್ತೆ ಚೆನ್ನಾಗಿ, ಲೀಕೇಜ್ ಪ್ರೂಫ್ ಅಬ್ಸರ್ವ್ ಮಾಡಿದ್ರೆ. ನಾನು ಹಿಮಾಲಯದು ಅವನಿಗೆ ಪರ್ ನೈಟ್ಗೆ 1 or 2 ಡೈಪರ್ ಚೇಂಜ್ ಮಾಡ್ತಾ ಇದ್ದೆ ಮ್ಯಾಕ್ಸಿಮಮ್. ಬಟ್ ಇದು ಎಕ್ಸಾಕ್ಟ್ಲಿ 2. ನಾನು ಎದ್ದು ಚೆಕ್ ಮಾಡಿರ್ತೀನಲ್ವ, ತುಂಬ ಅಬ್ಸರ್ವ್ ಮಾಡಿರಲ್ಲ. ಇನ್ನೂ ಒಂದು ಏನಪ್ಪ ಇದರಲ್ಲಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಡೈಪರ್ ಫುಲ್ ಆಯಿತು ಅಂತ ಅಂದರೆ ಈ ಲೈನ್ ಏನಿರುತ್ತೆ ಅದರಲ್ಲಿ ನಾವು ಕಂಡುಹಿಡ್ಕೋಬೋದು. ಸೊ ಲೈನ್ ಕಲರ್ ಚೇಂಜ್ ಆಗುತ್ತೆ. ಸೊ ಲೈನ್ ಕಲರ್ ಚೇಂಜ್ ಆದಾಗ ಡೈಪರ್ ಫುಲ್ ಆಗಿದೆ, ಚೇಂಜ್ ಮಾಡಬೇಕು ಅಂತ ನಮಗೆ ಮೇಲೇ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಡೈಪರ್ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಪಾಪುಗೆ. ನೆಕ್ಸ್ಟ್ ಬಂದುಬಿಟ್ಟು ಪಾಪು ಪ್ರಾಡಕ್ಟು ಇನ್ನೂ ಒಂದಿದೆ. ಅದು ಆ್ಯಕ್ಚುಲಿ ನಾನು ಅದನ್ನು ಅನ್ಬಾಕ್ಸಿಂಗು ಮಾಡಾಯಿತು, ಯೂಸು ಮಾಡಾಯಿತು. ಬಟ್ ಯೂಸ್ ಮಾಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು. ಸೊ ತುಂಬ ಜನ ಕೇಳಿದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ, ಮ್ಯಾಮ್ ಅದು ಪ್ರಾಡಕ್ಟ್ಸ್ ತೋರಿಸಿ ಅಂತ. ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಓಪನ್ ಆಗಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಏನಪ್ಪ ಅಂತಂದರೆ, ಪಾಪುಗೆ ನಾವು ಡೈಲಿ ಹೊಗೆಯನ್ನು ಕೊಡ್ತೀವಲ್ವ, ಇದು ಮೇಡಮ್ ತುಂಬ ಚೆನ್ನಾಗಿದೆ ಮಣ್ಣಿಂದು. ತೋರಿಸಿ ಅಂತ ಕೇಳ್ತಾನೆ ಇದ್ದೀರಾ ನೋಡಿ. ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಏನು ಒಡೆದೋಗಲ್ಲ ಇದು. ನಾವು ಆ್ಯಕ್ಚುಲಿ ಒಡೆದೋಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಿಸಿಗೆ. ಹಿಂಗೆ ತುಂಬ ಚೆನ್ನಾಗಿದೆ. ನಾನು ಸೈಡಲ್ಲಿ ಇದ್ರದ್ದು ಎಲ್ಲ ಪಿಕ್ಕುಗಳನ್ನೂ ಕೂಡ ನಾನು ಸೈಡಲ್ಲಿ ಹಾಕಿರ್ತೀನಿ. ಮೀಶೋ ಪಿಕ್ಕು ನೀವು ನೋಡ್ಕೋಬೋದು. ಇದು ನನಗೆ ಜಸ್ಟು 112 ರೂಪಾಯಿ 112 ರೂಪಾಯಿಗೆ ಸಿಕ್ತು. ನನ್ನ ಹಸ್ಬೆಂಡ್ ಹೇಳಿದ್ರು ಔಟ್ಸೈಡ್ ಸಿಗುತ್ತೆ ಇದು ತೊಗೊಬರ್ತೀನಿ ಅಂತ. ಬಟ್ ಅದರಲ್ಲಿ 250 ಹೇಳಿದ್ರಂತೆ. ಇದಕ್ಕಿಂತ ಚಿಕ್ಕದಿತ್ತದು. ನನಗೆ ಫೋಟೋ ಕಳಿಸಿದ್ರು, ಬೇಡ ಬನ್ನಿ ನಾನು ಸರ್ಚ್ ಮಾಡ್ತೀನಿ ಅಂದೆ. ಮೀಶೋದಲ್ಲಿ ಬರೀ 112 ರೂಪಾಯಿ ಇದು. ಸೊ ತುಂಬ ಚೆನ್ನಾಗಿದೆ. ನೀವು ಕೇಳ್ತಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಈ ಪ್ರಾಡಕ್ಟ್ನ ತೋರಿಸಿರೋದು, ಇಲ್ಲಾಂದರೆ ತೋರಿಸ್ತಿರ್ಲಿಲ್ಲ. ಅದಾದಮೇಲೆ ಇಷ್ಟೇ, ಇದಿಷ್ಟು ಮಗುಗೆ ಅಂತ ಬುಕ್ ಮಾಡ್ಕೊಂಡಿರೋ ಪ್ರಾಡಕ್ಟ್. ಇನ್ನೂ ಬುಕ್ಕಿಂಗ್ ಮಾಡಿರೋದಿದೆ, ಬಟ್ ಯಾವುದೂ ರಿಸೀವ್ ಆಗಿಲ್ಲ. ಇನ್ನೊಂದು 2-3 ಪ್ರಾಡಕ್ಟ್ಸ್ ಇರ್ಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದೆ, ನಾನು ಪೆಕ್ಕುಮಾಗೋಸ್ಕರ ಒಂದೇ ಒಂದು ಪಾರ್ಸಲ್ನ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದೆ ನಿಮಗೆ. ಹಬ್ಬಕ್ಕೆ ಅಂದ್ಬಿಟ್ಟು ಡ್ರೆಸ್ಸು. ಮೀಶೋನ ಯಾಕೆ ಟ್ರಸ್ಟ್ ಮಾಡ್ಬೋದು ಅಂದರೆ ಇದಕ್ಕೇ ಟ್ರಸ್ಟ್ ಮಾಡ್ಬೋದು. ಈ ಪ್ರಾಡಕ್ಟ್ನ ಕ್ವಾಲಿಟಿ ನೋಡಿದ್ರೆ ನೀವು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ. ಇದು ಟಾಪ್ ಕಾಣಿಸ್ತಿದೆಯಾ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಟಾಪು ಈ ಸ್ಲೀವ್ ಕೂಡ ಸ್ವಲ್ಪ ಅವಳಿಗೆ ಸೈಜು ಸ್ವಲ್ಪ ದೊಡ್ಡದಾಯಿತು ಟಾಪ್ದು. ಮಿಡಿ ತುಂಬ ಕರೆಕ್ಟಾಗಿದೆ ನೋಡಿ. ಇಲ್ಲಿ ಜಿಪ್ ಹೆಂಗಿದೆ ಅಂತ ಕಾಣೋದೇ ಇಲ್ಲ, ಇಲ್ಲಿ ಜಿಪ್ ಇದೆ ಅಂತ ಅಂದ್ಬಿಟ್ಟು. ಅವಳಿಗಂತೂ ತುಂಬ ಇಷ್ಟ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹೊಸದು ಒಂದು ಪಿಕ್ಚರ್ ಕೊಟ್ಟಿದ್ದಾರಲ್ಲ, ಇದು ಅವಳದು ಮಿಡ್ಡಿಲೂ ಕೂಡ ಇದೆ. ಬಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಲೀವ್ ದೊಡ್ಡ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ. ಸೊ ನಾನು ವೇರ್ ಮಾಡಿರೋ ಕೂಡ ಅವಳು ವೇರ್ ಮಾಡಿರೋ ಪಿಕ್ನ ಅಥವಾ ವಿಡಿಯೋನ ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಕೋಬೋದು. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಮಿಡ್ಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಮಿಡ್ಡಿಲೆಲ್ಲ ಹಸುದು ಪಿಕ್ ಇದೆ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಡ್ರೆಸ್ದು. ಇದು ಎಡ್ಜಲ್ಲಿ ನೋಡ್ಬೋದು, ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿ ನೋಡಿ, ಹಿಂಗೆ ಇದು ಏನೋ ಒಳಗಡೆನ ಸೇರಿಸಿ ಅಟ್ಯಾಚ್ ಮಾಡಿದ್ದಾರೆ. ಲೈನಿಂಗ್ ಜೊತೆನೂ ಅಟ್ಯಾಚ್ ಮಾಡಿದ್ದಾರೆ. ಒಳಗಡೆನ ಸೇರಿಸಿ ಗಟ್ಟಿಗಿದೆ ಇದು ಹಿಂಗೆ. ಸೊ ಮಕ್ಳಿಗೆ ಎತ್ಕೊಳ್ಳಲ್ಲ ಇದು. ಇನ್ನೊಂದು ನಡಿಬೇಕಾದ್ರೆ ಚೆನ್ನಾಗಿ ಕೆಳಗಡೆನೇ ಕುತ್ಕೊಳ್ಳುತ್ತೆ ನರ್ಗೆ ಎಲ್ಲ.
ಸೊ ಇದು ಮೆಟೀರಿಯಲ್ ಯಾವ ಕ್ವಾಲಿಟಿ ಅಂತ ಗೊತ್ತಾಗಲಿಲ್ಲ, ಬಟ್ಟೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ. ಕೊಟ್ಟಿರೋ ಪ್ರೈಸ್ಗೆ ದಿ ಬೆಸ್ಟ್ ಅಂತ ಹೇಳ್ಬೋದು. ಇದು 620 ರೂಪೀಸ್, 620 ರೂಪಾಯಿ ಕೊಟ್ಟಿದ್ದು ನಾನು ಈ ಡ್ರೆಸ್ಸಿಗೆ. ನಿಜವಾಗ್ಲೂ ಅಂಗಡಿಯಲ್ಲಿ ಹುಡ್ಕಿದ್ರೆ ನಮ್ಗೆ ಈ ಥರದ್ದು ಬೇಕು ಅಂದ್ರೂ ಸಿಗಲ್ಲ. ಆ್ಯಂಡ್ ಈ ಥರ ಕ್ವಾಲಿಟಿ ಡ್ರೆಸ್ನ ಅವರು 600 ರೂಪಾಯಿಗೆ ಕೊಡೋದು ಇಲ್ಲ, 600 ರೂಪೀಸ್ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗ ಹೋಗೋಕ್ಕಾಗಲ್ಲ ನನಗೆ, ಈಗ ಹಬ್ಬ ಬಂತಲ್ಲ. ಸೊ ಔಟ್ಸೈಡ್ ಹೋಗಿ ನನಗೆ, ಅವಳಿಗೆ, ನನ್ನ ಹಸ್ಬೆಂಡ್ಗೆ, ಪಾಪುಗೆಲ್ಲ ಬಟ್ಟೆ ಶಾಪಿಂಗ್ ಮಾಡೋ ಅಷ್ಟು ಅವನ್ನ ಎತ್ಕೊಂಡು ಬಟ್ಟೆ ಅಂಗಡಿಗೆಲ್ಲ ಹೋಗಿ ತುಂಬ ಸುಸ್ತಾಗುತ್ತೆ. ಸೊ ಹಾಗಾಗಿ ಆನ್ಲೈನಲ್ಲೇ ತರಿಸ್ದೆ ಅವಳಿಗೆ ಅಂತ. ಸೊ ಅವಳಿಗೆ ಬಟ್ಟೆ ಬೇಕೇ ಬೇಕು, ಪ್ರತಿ ಹಬ್ಬದಲ್ಲೂ ಅವಳಿಗೆ ಬಟ್ಟೆ ತಂದೆ ತರ್ತೀವಿ. ಸೊ ಹಾಗಾಗಿ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫೀಡಿಂಗ್ ಟಾಪ್ ಬಗ್ಗೆ ಕೇಳಿದ್ರಲ್ವಾ. ಸೊ ಇದು ಫೀಡಿಂಗ್ ಟಾಪ್, ಇದು ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿದೆ. ವಿತೌಟು ನಾವು ಲೆಗಿನ್ ಯೂಸ್ ಮಾಡ್ಬೋದು ಆರಾಮ್ಸೆ. ಫೀಡಿಂಗ್ ಮದರ್ಸ್ ವಿತೌಟ್ ಲೆಗಿನ್ಸ್ ಯೂಸ್ ಮಾಡ್ಬೋದು. ನಾನು ಎಕ್ಸೆಲ್ ಸೈಜ್ನ ಬುಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲಾಸ್ಟಿಕ್ ಬರುತ್ತೆ ಸ್ಲೀವಲ್ಲಿ, ತುಂಬ ಚೆನ್ನಾಗಿ ಕಾಣುತ್ತೆ. ಮೇನ್ ಇದೆ ಅಟ್ರಾಕ್ಷನು, ಎಲಾಸ್ಟಿಕ್ ಸ್ಲೀವ್ ಇದಕ್ಕೆ. ನೆಕ್ಸ್ಟು ಆ್ಯಂಡ್ ಇದ್ರದ್ದು ನೆಕ್ದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ನೆಕ್ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಾನು ತೊಗೊಂಡಿರೋ ಫೀಡಿಂಗ್ ಡ್ರೆಸ್ಗಳಲ್ಲಿ ತುಂಬ ಲೆಂತಿಯಾಗಿರುವಂಥ ಜಿಪ್ ಇದಕ್ಕೆ ಇರೋದು. ಸೊ ನೀವು ಎಲ್ಲೂ ಆರಾಮ್ಸೆ ಮಗುಗೆ ಶಕೆ ಆಗದಿರಂಗೆ, ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿ ಫೀಡ್ ಮಾಡೋಂಗೆ ಇಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲೆಂತ್ ಕೂಡ ಜಾಸ್ತಿ ಬರುತ್ತೆ. ಇವನ್ ನೀವು ಲೆಗಿನ್ಸ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ನಿಮ್ಗೆ ಅಷ್ಟು ಅಸಹ್ಯವಾಗಿ ಕಾಣಲ್ಲ ಇದು. ಸೊ ನಾನಂತೂ ಲೆಗಿನ್ಸ್ ಯೂಸ್ ಮಾಡ್ತಾ ಇಲ್ಲ ಪ್ರೆಸೆಂಟ್ ಫೀಡಿಂಗ್ ಡ್ರೆಸ್ಗಳಿಗೆ. ಸೊ ನಾನು ಶಾರ್ಟ್ ಲೆಗಿನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಒಂದು ನಾನು ತರಿಸ್ಕೊಂಡಿದ್ದೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 406 ರೂಪಾಯಿ. ಸ್ವಲ್ಪ ಪರವಾಗಿಲ್ಲ ಪ್ರೈಸು ನನಗಂತ ಅನ್ಸೋದ್ಬಿಟ್ಟಿಗೆ. ಬಟ್ ಕಾಟನ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಈ ಸಮ್ಮರ್ಗಂತೂ ಸಕ್ಕತ್ತಾಗಿದೆ. ಇದರಂತೂ ನನಗೆ ಸಖತ್ ಇಷ್ಟ ಆಯಿತು. ನಾನು ತರಿಸಿರೋ ಫೀಡಿಂಗ್ ಡ್ರೆಸ್ಗಳಲ್ಲಿ ಆಗಲೇ ಹೇಳಿದ್ನಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಫೀಡಿಂಗ್ ಡ್ರೆಸ್ನ ತರಿಸಿದ್ದೆ ನಾನು. ಇವನ್ನ ಎಲ್ಲೂ ಬೇರೆ ಆನ್ಲೈನ್ ವಿಡಿಯೋಗಳಲ್ಲಿ ನೋಡಲ್ಲ, ಇನ್ಸ್ಟಾಗ್ರಾಮ್ ಆ ಥರದ್ದು. ನಾನೇ ಸರ್ಚ್ ಮಾಡ್ತೀನಿ, ನನಗೆ ಚೆನ್ನಾಗಿದೆ, ಇಷ್ಟ ಆಯಿತು ಅನ್ನೋದನ್ನ ಬುಕ್ ಮಾಡ್ಕೋತೀನಿ. ಇದು ಫೀಡಿಂಗ್ ಡ್ರೆಸ್ಸೇನೆ. ಇದು ಚೆನ್ನಾಗಿದೆ, ಸಕ್ಕತ್ತಾಗಿದೆ ಇದು ಮಾತ್ರ. ಬಟ್ ಸ್ವಲ್ಪ ಜಿಪ್ಪು ಇನ್ನೂ ಲೆಂತ್ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಜಿಪ್ ಸ್ವಲ್ಪ ಕೊಟ್ಟಿದ್ದಾರೆ ಅವರು, ಇಷ್ಟೇ ಜಿಪ್ ಇದೆ. ಸೊ ಸ್ವಲ್ಪ ಜಿಪ್ಪು ಲೆಂತ್ ಇದ್ದರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಸ್ಲೀವಲ್ಲೂ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನನಗೇನಪ್ಪ, ನಾನು ಮೀಶೋದಲ್ಲಿ ಬುಕ್ ಮಾಡ್ತೀನಲ್ಲ ಪ್ರಾಡಕ್ಟ್ಸು, ಎಷ್ಟೊಂದು ಸತಿ ಅಂದ್ಕೊಂಡಿದ್ದೀನಿ ಔಟ್ ಆಫ್ 10ಗೆ 1 ಪ್ರಾಡಕ್ಟ್ ಮಿನಿಮಮ್ ನನಗೆ ಏನಾದರೂ ಫಾಲ್ಟ್ ಇರೋದು ಬಂದಿರುತ್ತೆ. ಬಿಟ್ಟರೆ ಇನ್ನು ಔಟ್ ಆಫ್ 10 to 9 ಪ್ರಾಡಕ್ಟ್, 10ರಲ್ಲಿ 9 ಪ್ರಾಡಕ್ಟ್ ಆದರೂ ತುಂಬ ಚೆನ್ನಾಗಿರೋದೇ ಬಂದಿರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ಇದು ಅಂತೂ ಸಖತ್ ಇಷ್ಟ ಆಯಿತು. ಸೊ ವೇರ್ ಮಾಡಿ ನೋಡಬೇಕು ಹೆಂಗೆ ಫಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಟಾಪ್ನ ಪ್ರೈಸ್ ಬಂದ್ಬಿಟ್ಟು 360 ರೂಪಾಯಿ. ಸೊ ಚೆನ್ನಾಗಿದೆ. ಇದ್ರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ವೆಯ್ಟ್ ಇದೆ ಬಟ್ಟೆ ಇದು, ಸೊ ಹಂಗಾಗಿ ಚೆನ್ನಾಗಿದೆ. ನಾನು ಆಗಲೇ ತೋರಿಸಿದ್ದು ಸ್ವಲ್ಪ ಲೈಟ್ ವೆಯ್ಟ್ ಥರ ಇದೆ. ಇನ್ನೊಂದು ಬಂದ್ಬಿಟ್ಟು ನಾನು ವೇರ್ ಮಾಡಿರೋದು, ಇದು ಕೂಡ ಫೀಡಿಂಗ್ ಟಾಪೇನೆ. ಸಕ್ಕತ್ತಾಗಿದೆ ಇದಂತೂ. ನಾನು ಆಲ್ಮೋಸ್ಟ್ ಜಾಸ್ತಿ ಬ್ಲಾಕ್ ಅಥವಾ ಡಿಮ್ ಕಲರ್ಸಲ್ಲೇ ತೊಗೊಳ್ಳೋದು, ತುಂಬ ಬ್ರೈಟ್ ಕಲರ್ಸಲ್ಲಿ ತೊಗೊಳ್ಳಲ್ಲ. ಇದು ಒಂದು ಫೀಡಿಂಗ್ ಟಾಪು ಆಲ್ರೆಡಿ ವೇರ್ ಮಾಡಿದ್ದೀನಿ ನಾನು. ನನಗೆ ಈ ಟಾಪ್ ಪ್ರೈಸ್ ಬಂದ್ಬಿಟ್ಟು 378 ರೂಪಾಯಿ. ಇದು ಕೂಡ ಜಿಪ್ ಇದೆ. ಏನು ಗೊತ್ತಾ, ಫೀಡಿಂಗ್ ಟಾಪ್ಗಳನ್ನ ನಾವು ಹಾಕೊಂಡ್ರೆ ಜಿಪ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋರಿಗೆ ಬೇರೆಯವ್ರಿಗೆ ಗೊತ್ತೇ ಆಗಲ್ಲ. ನಮಗೆ ಮದರ್ಸ್ಗೆ ಗೊತ್ತಾಗುತ್ತೆ, ಯೂಸ್ ಮಾಡೋರಿಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ನೀವು ನೋಡ್ತಿರ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಕೂಡ ಕಾಟನ್ ಮೆಟೀರಿಯಲ್ಲೇ. ಅಟ್ ಲಾಸ್ಟ್ ಇನ್ನೂ ತುಂಬ ಕೇಳ್ತಾ ಇದ್ದಿದ್ದು ಕ್ವಶನ್ ಅಂತಂದರೆ ನನ್ನ ಬೆಲ್ಟ್. ನಾನು ಆಫ್ಟರ್ ಡೆಲಿವರಿ ಯೂಸ್ ಮಾಡೋಂಥ ಬೆಲ್ಟು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಬಾಣಂತನದ ವ್ಲಾಗ್ ವಿಡಿಯೋದಲ್ಲಿ ಬೆಲ್ಟ್ನ ತೋರಿಸಿದ್ದೀನಿ. ಆ್ಯಕ್ಚುಲಿ ಎಲ್ಲಿಟ್ರಿ ಬೆಲ್ಟು ತೋರಿಸಿದ್ದೀನಿ, ಲಿಂಕ್ ಕೂಡ ಹಾಕಿದ್ದೀನಿ. ಬಟ್ ಮೇಡಮ್ ಲಿಂಕ್ ಹಾಕಿ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಬಾಣಂತನದ ವಿಡಿಯೋದಲ್ಲಿ ನನ್ನ ಬೆಲ್ಟ್ ಆಫ್ಟರ್ ಡೆಲಿವರಿ ಹೊಟ್ಟೆ ಕಟ್ಟೋ ಬೆಲ್ಟ್ದು ಲಿಂಕ್ ಇದೆ. ಬಟ್ ಈ ವಿಡಿಯೋದಲ್ಲೂ ತೋರಿಸ್ತೀನಿ ನಾನು. ಅದನ್ನು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದು. ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಮೀಶೋದಲ್ಲಿ. ಒಂದು ಪ್ರಾಡಕ್ಟ್ ಕ್ವಾಲಿಟಿ ಆಸಮ್ ಆಗಿರುತ್ತೆ. ಇನ್ ಕೇಸ್ ನಮಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ವಿತಿನ್ ರಿಟರ್ನ್ ಮಾಡಿ ನಮಗೆ 10 to 15 ಮಿನಿಟ್ಸಲ್ಲಿ ನಮ್ಮ ಬ್ಯಾಂಕಿಗೆ ನಾವು ಕೊಟ್ಟಿರೋಂಥ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಅದಂತೂ ಬೆಸ್ಟ್ ಪಾರ್ಟು. ಸೊ ಹಾಗಾಗಿ ನಾನು ಮೀಶೋನೇ ಪ್ರಿಫರ್ ಮಾಡ್ತೀನಿ. ಸೊ ಇದು 3 ಪಾರ್ಟಲ್ಲಿ ಬರುತ್ತೆ. ನಾನು ಆಲ್ರೆಡಿ ಹಾಕ್ಕೊಂಡು ವೇರ್ ಮಾಡಿ ತೋರಿಸಿದ್ದೀನಿ. ಇದು ಕರೆಕ್ಟಾಗಿ ಹೊಟ್ಟೆ ಹತ್ರ ಹಾಕೋಬೇಕು. ಆ್ಯಂಡ್ ಎಷ್ಟು ಟೈಟ್ ಬರುತ್ತೆ ಅಷ್ಟು ಟೈಟ್ ಥರ ಇಷ್ಟು ಎಲಾಸ್ಟಿಕ್ ಎಳಿಬೋದು. ಮತ್ತು ಅಷ್ಟು ಎಳ್ದಾದ್ಮೇಲೆ ಇಲ್ಲಿ 2 ಕೊಟ್ಟಿರ್ತಾರಲ್ವ, ನೋಡಿ ತೋರಿಸ್ತೀನಿ. ಎಷ್ಟು ಟೈಟ್ ಬೇಕೋ ಅಷ್ಟು ಹಿಂಗೆ ಎಲಾಸ್ಟಿಕ್ನ ಎಳೆದ್ಬಿಟ್ಟು ನಾವು ಹಾಕೋಬೋದು. ನಮ್ಗೆ ಎಷ್ಟು ಟೈಟಾಗಿ ಕೂತ್ಕೊಳುತ್ತೆ ಗೊತ್ತಾ, ಇದು ಒಂದಕ್ಕಿಂತ ಉಸಿರು ಕಟ್ಟೋ ಥರ ಆಗುತ್ತೆ. ಆಫ್ಟರ್ ನಮ್ಗೆ ಅದು ಬಿಗಿ ಸಿಕ್ಕಲಿಲ್ಲ ಅಂದರೆ ಇದೆರಡನ್ನೂ ಕೂಡ ಮುಂದಕ್ಕೆ ನೋಡಿ ಇಷ್ಟು ಫುಲ್ ಎಷ್ಟು ಟೈಟ್ ಬೇಕೋ ಅಷ್ಟು ಎಳೆದು ನಾವು ಹೊಟ್ಟೆ ಹತ್ರ ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಸುಮ್ಮನೆ ಮಾಡಿದ್ರೆ ಸಾಕು, ಕಿತ್ಕೊಂಬರಲ್ಲ ಅದು. ನಾವು ಹೆಂಗೆ
ಇದ್ದು ಒದ್ದಾಡಿದ್ರು ಮಗುಗೆ ಫೀಡ್ ಮಾಡಿದ್ರು ಹಿಂಸೆ ಅನ್ಸಲ್ಲ. ತುಂಬ ಕಂಫರ್ಟಬಲ್ ಆಗಿರುತ್ತೆ. ನನಗಂತೂ ಮಗುಗೆ ಫೀಡ್ ಮಾಡಬೇಕಾದ್ರೆ ಬಟ್ಟೆ ಕಟ್ಟಿದಾಗ ಸಖತ್ ಹಿಂಸೆ ಆಗುತ್ತೆ. ಮಗುನ ಪಕ್ಕಕ್ಕೆ ತೊಗೊಳಕ್ಕಾಗ್ತಿರಲ್ಲ, ಇಷ್ಟು ದೂರ ಇಟ್ಕೋಬೇಕಾಗಿತ್ತು. ಸೊ ಇದು ಬೆಸ್ಟು. ನೆಕ್ಸ್ಟು ಸ್ವಲ್ಪ ಕಿಬ್ಬೊಟ್ಟೆ ಹತ್ರ ಒಂದು ಹಾಕೋಬೇಕು ಆ್ಯಂಡ್ ಮಧ್ಯದ ಹೊಟ್ಟೆಯಿಂದ ಮೇಲೆ ಇನ್ನೊಂದು ಹಾಕೋಬೇಕು ಅಂತ ಕೊಟ್ಟಿರ್ತಾರೆ. ಬಟ್ ಅದು ಒಂದೇ ಸಾಕಾಗುತ್ತೆ. ಸೊ ನಾನು ಇದನ್ನು ಯಾವತ್ತೂ ಯೂಸ್ ಮಾಡಿಲ್ಲ, 1-2 ಟೈಮ್ ಯೂಸ್ ಮಾಡ್ತೆ. ಅದೇ ಪಕ್ಕ ಕರೆಕ್ಟಾಗಿ ಕುತ್ಕೊಳ್ತಿತ್ತು ನನಗೆ. ಸೊ ಅದನ್ನು ಇವೆರಡನ್ನ ನಾನು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಒಂದೇ ಬೆಲ್ಟ್ ಸಾಕು. ಸೊ 356 ರೂಪಾಯಿಗೆ ದಿ ಬೆಸ್ಟ್ ಡೆಲಿವರಿ ಆಫ್ಟರ್ ಡೆಲಿವರಿ ಬೆಲ್ಟ್ ಅಂತ ಹೇಳ್ಬೋದು. ಸಖತ್ತಾಗಿದೆ ಇಷ್ಟು ಪ್ರಾಡಕ್ಟ್ಸು. ಸೊ ಇದಿಷ್ಟು ಪ್ರಾಡಕ್ಟು ನಾನು ಮೀಶೋದಿಂದ ನನಗೆ ಬೇಕು ಅಂತ ತರಿಸ್ಕೊಂಡಿರೋದು. ನಾನು ಆಲ್ರೆಡಿ ಹೇಳ್ದಂಗೆ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಇದೆ. ಹಬ್ಬಕ್ಕೆ ಬಟ್ಟೆ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಆ್ಯಂಡ್ ಪಾಪುಗೆ ಸ್ವಲ್ಪ ಟಾಯ್ಸ್ನ ಬುಕ್ ಮಾಡಿದ್ದೆ. ಅದು ಆನ್ ದ ವೇ ಬರೋದಿದೆ. ಬಂದಾದಮೇಲೆ ಅದರದ್ದು ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ಸೊ ಯಾರಿಗೆಲ್ಲ ಪ್ರಾಡಕ್ಟ್ ಯಾವುದ್ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೆಲ್ಲ ಪ್ರಾಡಕ್ಟು ಲಿಂಕ್ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒನ್ಸ್ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂತಂದರೆ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಬೈ ಮಾಡ್ಬೋದು. ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂದ್ಬಿಟ್ಟು ತೋರಿಸಿರೋದು ಅಷ್ಟೇ. ಫೀಡಿಂಗ್ ಟಾಪ್ ಆಗಿರ್ಬೋದು ಅಥವಾ ಬೇಬೆದು ಏನಾದರೂ ಎಸೆನ್ಷಿಯಲ್ ಆಗಿರ್ಬೋದು. ತುಂಬ ಜನ ಕೇಳ್ತಿರ್ತೀರಾ ಮಗುಗೆ ಯಾವ್ದು ಯೂಸ್ ಮಾಡ್ತೀರಾ, ಏನು ಯೂಸ್ ಮಾಡ್ತೀರಾ, ಹೀಗೆ ಏನು ಅಂತ. ಸೊ ನಿಮ್ಗೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಇಲ್ಲಿ ತೋರಿಸಿರೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಇಷ್ಟ ಆಯಿತು, ನೀವೆಲ್ಲರೂ ತಪ್ಪದೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.